ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 16ನೇ ತಾರೀಕಿನಂದು ರವಿಗ್ರಹ ಸಿಂಹ ರಾಶಿಗೆ, 22ನೇ ತಾರೀಕಿನಂದು ವಕ್ರವಾದಂತಹ ಬುಧಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಶುಕ್ರಗ್ರಹ ಕನ್ಯಾ ರಾಶಿಗೆ, 26ನೇ ತಾರೀಕಿನಂದು ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಒಂದೇ ವಾಕ್ಯದಲ್ಲಿ ಈ ಮಾಸದ ಭವಿಷ್ಯವನ್ನು ಹೇಳಬೇಕು ಅಂತ ಹೇಳಿ ಆದ್ರೆ ಈ ಮಾಸ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಅನೇಕ ವಿಷಯಗಳಲ್ಲಿ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅದೇನೇನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಅನೇಕ ವಿಧವಾದ ಸಮಸ್ಯೆಗಳು ನಿಮಗೆ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿ ಆದ್ರೆ, ಕುಜಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಈ ಕುಜಗ್ರಹದಿಂದ ನಿಮಗೆ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ವಸ್ತ್ರಲಾಭ, ಧಾನ್ಯ ಲಾಭ, ಧನಲಾಭ, ಯಶಸ್ತಥ ಮನೋಲ್ಲಾಸ, ಧರ್ಮಸಿದ್ಧಿ ಷಷ್ಠಮಸ್ಥೆ ಕುಜೇ ಭವೇತ್ ಅಂತ ಹೇಳಿರುವಂಥದ್ದು. ಅಂದ್ರೆ ಅನೇಕ ವಿಷಯಗಳಲ್ಲಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಧನಲಾಭ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗತ್ತೆ. ಯಶಸ್ತಥ, ಒಂದು ಸ್ವಲ್ಪ ಕೀರ್ತಿಯ ಪ್ರಾಪ್ತಿಯೂ ಕೂಡ ನಿಮಗೆ ಆಗತ್ತೆ. ಮನೋಲ್ಲಾಸ, ಮುಖ್ಯವಾಗಿ ಏನು ಗೊತ್ತಾ, ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಧರ್ಮಸಿದ್ಧಿ, ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗತ್ತೆ. ಈ ರೀತಿಯಾಗಿ ಈ ಕುಜಗ್ರಹದಿಂದ ನಿಮಗೆ ಅನೇಕ ಉತ್ತಮವಾದ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನೂ ಒಂದು ಸಂತೋಷದ ವಿಷಯ ಅಂತ ಹೇಳಿ ಆದ್ರೆ, ಶುಕ್ರಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಈ ಶುಕ್ರಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗತ್ತೆ. ವಸ್ತ್ರಲಾಭಂ, ಆರೋಗ್ಯತ್ವಂ, ಗುರುಭಕ್ತಿ, ಸ್ವಧರ್ಮಕೃತು, ಚಿತ್ತಶುದ್ಧಿಂ, ಅಭೀಷ್ಟಾನ್ನಂ, ನವಮಸ್ಥೋ ಯದಾ ಭೃಗು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಆರೋಗ್ಯತ್ವಂ ಅಂತ ಹೇಳಿ ಆದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಈ ಹಿಂದಿನಿಂದಲೂ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಅದಾದ್ಮೇಲೆ ಗುರುಭಕ್ತಿ, ಅಂದ್ರೆ ನಿಮಗೆ ಪಾಠವನ್ನು ಮಾಡಿದವರು ಆಗಿರಬಹುದು, ಅಥವಾ ನಿಮ್ಮ ಗುರುವಿನ ಸ್ಥಾನದಲ್ಲಿ ಯಾರನ್ನ ನೀವು ಇಟ್ಟುಕೊಂಡಿದ್ದೀರೋ ಅಂತಹ ವ್ಯಕ್ತಿಗಳಲ್ಲಿ ನಿಮಗೆ ಭಕ್ತಿ ಎನ್ನುವಂಥದ್ದು ಹೆಚ್ಚಾಗುತ್ತೆ ಈ ಮಾಸದಲ್ಲಿ. ಚಿತ್ತಶುದ್ಧಿ, ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಈ ಮಾಸದಲ್ಲಿ ಪ್ರಾಪ್ತಿಯಾಗತ್ತೆ. ಇನ್ನೂ ಒಂದು ಸಂತೋಷದ ವಿಷಯ ಅಂತ ಹೇಳಿ ಆದ್ರೆ, ಬುಧಗ್ರಹ ಮತ್ತೆ ಶುಕ್ರಗ್ರಹ ಇವೆರಡೂ ಕೂಡ ನಿಮಗೆ ನವಮ ಭಾವದಲ್ಲಿ ಒಟ್ಟಿಗೆ ಸ್ಥಿತವಾಗಿರುವಂಥದ್ದು. ಇದರಿಂದಲೂ ಕೂಡ ನಿಮಗೆ ಅನೇಕ ವಿಧವಾದ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬುಧ ಭೃಗು ಯೋಗೆ ವಿಕಲೋ ವಿಘಾತ ಕುಶಲೋಲ್ಪದಾರ ಪುತ್ರ ರಥಃ ಭಾಗ್ಯಸುತ ಮೂರ್ತಿಭೇ ಸ್ಯಾದ್ ವಿಶಿಷ್ಟ ನಾಮಾನ್ವಿತೋ ಧನಾಧ್ಯಕ್ಷ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಿಶಿಷ್ಟ ನಾಮಾನ್ವಿತ ಅಂತ ಹೇಳಿ ಆದ್ರೆ ನಿಮಗೆ ಒಂದು ಪ್ರಸಿದ್ಧಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದಾದ್ಮೇಲೆ ಧನಾಧ್ಯಕ್ಷ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಶುಭ ಫಲಗಳು. ಈಗ ನೀವು ಒಂದು ವಿಚಾರದಲ್ಲಿ ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡೋಣ. ರವಿಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆದರೆ ರವಿಗ್ರಹ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿದೆ, ಹಾಗಾಗಿ ಅತಿ ಹೆಚ್ಚು ಸಮಸ್ಯೆ ಉಂಟಾಗುವುದಿಲ್ಲ. ಆದ್ರೂ ಈ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಿರಪರಾಧ ಕಲಹಂ ಅಂತ ಹೇಳಿರುವಂಥದ್ದು. ಅಂದ್ರೆ ನಿಮ್ಮ ತಪ್ಪೇ ಇಲ್ಲದೆ ನಿಮ್ಮ ಮೇಲೆ ಒಂದಷ್ಟು ಅಪವಾದಗಳು ಬರುವಂಥದ್ದು ಇರಬಹುದು, ಅಥವಾ ಒಂದಷ್ಟು ಕಲಹಗಳು ಉಂಟಾಗುತ್ತೆ. ನಿಮ್ದೇನು ತಪ್ಪಿರೋದಿಲ್ಲ, ಆದ್ರೂ ಕೂಡ ಒಂದಷ್ಟು ಕಲಹಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಇದೊಂದು ವಿಚಾರದಲ್ಲಿ ಆದಷ್ಟು ನೀವು ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ನಾವು ಈ ಹಿಂದೆಯೇ ಯೋಚನೆ ಮಾಡಿದ್ವಲ್ಲ, ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ. ಅದೇನು ಅಂತ ಹೇಳಿ ಆದ್ರೆ, ಈಗ ಶನಿಗ್ರಹ ವಕ್ರವಾಗಿ ಸ್ಥಿತವಾಗಿರುವಂಥದ್ದು.
ನಿಮಗೆ ಶನಿಗ್ರಹದ ಸ್ಥಿತಿ ತೃತೀಯ ಭಾವದಲ್ಲಿ ಇರುವಂಥದ್ದು, ಅದೀಗ ವಕ್ರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಶಯ ಕಾಡುವುದಕ್ಕೆ ಅವಕಾಶ ಇದೆ. ಅದೇನು ಅಂತ ಹೇಳಿ ಆದ್ರೆ, ನಿಮಗೆ ಈಗ ಶನಿಯಿಂದ ದ್ವಿತೀಯ ಭಾವದ ಒಂದು ಫಲಪ್ರಾಪ್ತಿ ಆಗತ್ತೇನೋ ಅಂತ ಹೇಳಿ ಆದ್ರೆ, ಇನ್ನೊಂದ್ಸಲ ಈ ಹಿಂದೆ 7.5 ಇತ್ತಲ್ಲ, ಅದೇ ರೀತಿಯಾದಂತಹ ಫಲ ಪ್ರಾಪ್ತಿ ಆಗತ್ತೇನೋ, ನಮಗೆ ಇನ್ನು ಕಷ್ಟ ಉಂಟಾಗತ್ತೇನೋ ಅಂತ ಹೇಳಿ ಒಂದು ಸಂಶಯ ನಿಮ್ಮ ಮನಸ್ಸಿನಲ್ಲಿ ಕಾಡುವುದಕ್ಕೆ ಅವಕಾಶ ಇದೆ. ಆದ್ರೆ ಆ ರೀತಿ ಆಗುವುದಿಲ್ಲ. ಯಾಕೆ? ಯಸ್ಮಿನ್ ಗೃಹೇ ಸ್ಥಿತೋ ದೀಪಃ ತತ್ರೋದ್ಯತಂ ಕರೋತಿ ವೈ ಏವಂ ಗ್ರಹೋಪಿ ಯತ್ರ ಸ್ಯಾತ್ ತತ್ರೈವ ಫಲದ ಸ್ಮೃತಃ ಅಂತ ಹೇಳಿರುವಂಥದ್ದು. ಅಂದ್ರೆ ಯಸ್ಮಿನ್ ಗೃಹೇ ಸ್ಥಿತೋ ದೀಪಃ, ದೀಪವನ್ನು ನಾವು ಯಾವ ಕೊಠಡಿಯಲ್ಲಿ ಇಟ್ಟಿರ್ತೀವೋ ಅದು ಅಲ್ಲೇ ಬೆಳಕನ್ನು ಕೊಡುತ್ತೆ. ಅದನ್ನು ಬಿಟ್ಟು ಪಕ್ಕದ ಕೊಠಡಿಗೆ ಅದು ಬೆಳಕನ್ನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಏವಂ ಗ್ರಹೋಪಿ ಯತ್ರ ಸ್ಯಾತ್, ಗ್ರಹವು ಕೂಡ ಯಾವ ರಾಶಿಯಲ್ಲಿ ಸ್ಥಿತವಾಗಿರುತ್ತೋ ಅಲ್ಲೇ ಫಲವನ್ನು ಕೊಡುತ್ತೆ. ಅದು ಅದರ ಹಿಂದಿನ ರಾಶಿಯ ಫಲವನ್ನೇನು ಕೂಡ ಕೊಡುವುದಿಲ್ಲ. ಚಾರಾತಿಚಾರ ವಕ್ರೇಣ ಯೋ ಯತ್ರ ಅವಸ್ಥಿತೋ ಗ್ರಹ ಸ ತದ್ರಾಶಿ ಫಲಂ ದದ್ಯಾತ್ ಗೋಚರೇ ಫಲ ಸಾಧನೆ ಅಂತ ಹೇಳಿರುವಂಥದ್ದು. ಅಂದ್ರೆ ವಕ್ರವಾದಂತಹ ಸಂದರ್ಭದಲ್ಲಿ ಯೋ ಗ್ರಹ, ಯಾವ ಗ್ರಹವು ಯತ್ರ ಅವಸ್ಥಿತ, ಯಾವ ರಾಶಿಯಲ್ಲಿ ಸ್ಥಿತವಾಗಿರುತ್ತೋ ಸಹ ಆ ಗ್ರಹವು ತದ್ರಾಶಿ ಫಲಂ ದದ್ಯಾತ್, ಅದೇ ರಾಶಿಯ ಒಂದು ಫಲವನ್ನೇ ಕೊಡುತ್ತೆ. ಹಾಗಾಗಿ ಈಗ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ತೃತೀಯ ಭಾವದಲ್ಲಿ ಶನಿಗ್ರಹ ಅತ್ಯಂತ ಉತ್ತಮವಾದ ಫಲವನ್ನೇ ಕೊಡುತ್ತೆ. ಹಾಗಾಗಿ ನಿಮಗೆ ಉತ್ತಮವಾದ ಫಲವೇ ಪ್ರಾಪ್ತಿಯಾಗುತ್ತೆ. ಅದರಿಂದ ಏನು ದ್ವಿತೀಯ ಭಾವದ ಫಲ ಪ್ರಾಪ್ತಿಯಾಗುವುದಿಲ್ಲ. ಹಾಗಾಗಿ ನೀವೇನು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಾನು ಈ ಹಿಂದಿನ ಮಾಸದ ಒಂದು ವಿಡಿಯೋದಲ್ಲಿ ಯೋಚನೆಯನ್ನು ಮಾಡಿದ್ದೇನೆ. ನಿಮಗೆ ಆ ವಿಚಾರದಲ್ಲಿ ಅತ್ಯಂತ ಆಸಕ್ತಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ನೀವು ಅದನ್ನ ನೋಡಿಕೊಳ್ಳಬಹುದು. ಒಟ್ಟಲ್ಲಿ ತಾತ್ಪರ್ಯ ಇಷ್ಟೇ, ವಕ್ರವಾದಂತಹ ಶನಿಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲವೇ ಪ್ರಾಪ್ತಿಯಾಗುತ್ತೆ. ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ನಿಮಗೆ ಒಂದೊಂದೇ ವಿಚಾರದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಕುಟುಂಬ, ವಿದ್ಯೆ, ಹಣ, ಉದ್ಯೋಗ ಈ ಎಲ್ಲದಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೀವು ಯಾವ ವಿಚಾರಕ್ಕೂ ಕೂಡ ಅತಿ ಹೆಚ್ಚು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.